ಕನ್ನಡ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಇವರು ಬಂದ್ಬಿಟ್ಟು ಸತ್ಯವತಿ ಅಂತ 30 ವರ್ಷ ವಯಸ್ಸಾಗಿದೆ. ಸೊ ಪ್ರಸ್ತುತ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸ್ನೇಹಿತರೆ, ಇವರ ಕಣ್ಣಿಗೆ ಬಂದ್ಬಿಟ್ಟು ಸ್ವಲ್ಪ ಪೆಟ್ಟಾಗಿರ್ತಕ್ಕಂಥ ಕಾರಣಗಳನ್ನ ಸ್ಪೆಕ್ಟ್ ಯೂಸ್ ಮಾಡ್ತಾರೆ. ಜೊತೆಗೆ ಸ್ಪೆಕ್ಟ್ ತೆಗೆದ್ರೆ ಆ ಒಂದು ಕಣ್ಣು ಕಾಣಲ್ಲ, ಅಂದರೆ ಕನ್ನಡಕ ಇದೆ, ಕಣ್ಣು ಕಾಣಲ್ಲ. ಸೊ ಇಷ್ಟು ವಯಸ್ಸಾಗಿದ್ರೂ ಕೂಡ ವಿವಾಹ ಆಗಿಲ್ಲ, ಇದೊಂದೇ ಸಮಸ್ಯೆ ಆಗಿರ್ತಕ್ಕಂಥದ್ದು. ಇವರು ಬಂದ್ಬಿಟ್ಟು ಲಕ್ಷ ರೂಪಾಯಿ ಆಸ್ತಿ ಹೊಂದಿರತಕ್ಕಂಥ ಒಬ್ಬ ಒಡತಿ ಕೂಡ ಆಗಿದ್ದಾರೆ. ಸೊ ಮದುವೆಗೆ ಗಂಡು ಬೇಕಾಗಿರ್ತಕ್ಕಂಥ ಕಾರಣಗಳಿಂದ ನಮ್ಮ ಒಂದು ಆನ್ಲೈನಲ್ಲಿ ಒಬ್ಬ ಗಂಡನ್ನು ತಿಳಿಸಿ ಅಂತ ಮಾಹಿತಿ ಕಳಿಸಿದ್ದಾರೆ. ಸೊ ವಯಸ್ಸಾಗಿದೆ, ವಿವಾಹ ಆಗಿಲ್ಲ ಅನ್ನೋದೇ ನನ್ನ ಒಂದು ಬೇಸರದ ಜೀವನ ಆಗಿದೆ. ನನ್ನ ಒಂದು ಬಾಳಿಗೆ ಬೆಳಕು ಕೊಡುವಂತಹ ಒಬ್ಬ ಒಳ್ಳೆಯ ಹುಡುಗ ಆಗಿದ್ದರೆ ದಯಮಾಡಿ ತಿಳಿಸಿಕೊಡಿ ಅಂತ ಇವರು ಮಾಹಿತಿನ ನಮಗೆ ಕಳಿಸಿದರು. ಸತ್ಯವತಿ ಅವರು 30 ವರ್ಷ ಹುಡುಗ ಈ ರೀತಿಯಾಗಿರಬೇಕು ಅಂತ ಕೆಲವೊಂದಿಷ್ಟು ಪಾಯಿಂಟ್ಗಳು ಹೇಳಿದ್ದಾರೆ. ಸ್ನೇಹಿತರೆ, ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಅದರಲ್ಲಿ ನೀವು ಸೆಲೆಕ್ಷನ್ ಆದರೆ ಇವರ ಲಕ್ಷ ಹಣ ಜೊತೆಗೆ ಇವರು ಕೂಡ ನಿಮ್ಮ ಜೊತೆ ಬರ್ತಾರೆ. ಪಾಯಿಂಟ್ಗಳು ನಂಬರ್ 1, ಪ್ರೀತಿಯ ಹುಡುಗ ಈ ರೀತಿಯಲ್ಲಿರಬೇಕು, ನನಗೆ ಒಳ್ಳೆಯ ಮನಸ್ಸಿನ ಹುಡುಗ ಆಗಿರಬೇಕು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಅಂದರೆ ಸೊ ದುಡ್ಡಿನ ಆಸೆ ಆಗಿಬಿಟ್ಟು ಅವ್ರನ್ನ ಮದುವೆ ಆಗಿ ನಂತರ ಅವ್ರನ್ನ ಹಂಗೆ ಹಿಂಗೆ ಅಂತ ಬೈಬೇಡಿ ಅಂತ ಅವ್ರು ಹೇಳ್ತಿರೋದು. ಅದು 1ನೇ ಭಾಗ. 2ನೇದಾಗಿ, ನೀವು ಹೇಳಿದ ಹಾಗೆ ನಾನು ಕೇಳ್ತೀನಿ, ನನಗೆ ಬರುವಂತಹ ಎಲ್ಲ ಒಂದು ದುಡ್ಡಿಂದ ಬರ್ತಕ್ಕಂಥ ಎಲ್ಲ ದುಡ್ಡನ್ನು ನಿಮಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ ಪ್ರಸ್ತುತ. ಇನ್ನು ಅಡುಗೆ ವಿಚಾರಕ್ಕೆ ಬರೋದಾದರೆ ಕೇಳೋದೇ ಆಗಿಲ್ಲ, ಏನು ಬೇಕು ಬರೀ ಆರ್ಡ್ರ್ ಮಾಡಿ ನೀವು ಎಲ್ಲನೂ ಮಾಡ್ತೇನೆ, ನನಗೆ ಕಣ್ಣು ಅನ್ನೋದು ಒಂದು ಪ್ರಾಬ್ಲಮ್ ಬಿಟ್ಟರೆ ಬೇರೆ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಅಂತ. ಸೊ ಇದ್ರ ಮೂಲಕ ಗೊತ್ತಾಗುತ್ತೆ, ಎಲ್ಲ ಅಡುಗೆ ಮಾಡ್ತೇನೆ, ಸಸ್ಯಾಹಾರಿ ಬೇಕಾ ಮಾಂಸಾಹಾರಿ ಬೇಕಾ ಎಲ್ಲನೂ ಕೂಡ ಮಾಡಿ ನಿಮಗೆ ಬಡಿಸ್ತೇನೆ ಅಂತ ಹೇಳಿದ್ದಾರೆ. ಸೊ ಈ ರೀತಿಯ ಕ್ವಾಲಿಫಿಕೇಷನಲ್ಲಿ ನೀವು ಸೆಲೆಕ್ಷನ್ ಆದರೆ ಅವರನ್ನು ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳುವಂಥ ರೀತಿ, ನಿಮ್ಮ ಒಂದು ಮಾಹಿತಿಗಳನ್ನು ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖುದ್ದಾಗಿ ಎಲ್ಲ ಕಮೆಂಟನ್ನು ಚೆಕ್ ಮಾಡಿ ಒಬ್ಬರಿಗೆ ರಿಪ್ಲೈ ಕೊಡ್ತಾರೆ. ಅದು ನೀವು ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ತಲೆನೇ ಕೆಡಿಸ್ಕೋಬೇಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇನ್ನೊಂದು ಆಫರ್ ಬಂದುಬಿಟ್ಟು ಅವ್ರ ಹತ್ರ ಈ ಒಂದು ಪಿಕಪ್ ಗಾಡಿ ಏನು ನೋಡ್ತಿದ್ದೀರಾ, ಈ ಒಂದು ಪಿಕಪ್ ಗಾಡಿ ಅವ್ರ ಹತ್ರ ಇದೆ. ಏನಕ್ಕಿದೆ ಅಂತ ಹೇಳ್ತೀನಿ ಕೇಳಿ. ಅವರ ಒಂದು ತಂದೆಯವರು ಪ್ರಾಪರ್ಲಿ ರೈತರು. ಸ್ನೇಹಿತರೆ, ರೈತರಂದಮೇಲೆ ಹೊಲ ಗಲ ಗದ್ದೆ ಎಲ್ಲನೂ ನೋಡ್ಕೊಂಡು ಹೋಗಬೇಕಾಗಿರುತ್ತೆ. ಅದರಲ್ಲಿ ಈ ಒಂದು ಪಿಕಪ್ ಗಾಡಿ ಇಟ್ಟಿರೋದು ರಾಶಿ ಅಂತ ಆದಾಗ, ಜೋಳ ಅದು ಇದು ಅಂತ ಆದಾಗ ಇದರಲ್ಲಿ ಒಂದು ಮೂಟೆಗಳನ್ನು ಹೊತ್ತಿಕೊಂಡು ಸಾಗಿಸೋಕೆ ಬೇರೆಯವರಿಗೆ ಕೇಳೋ ಬದಲು ಅಲ್ಪ ಸ್ವಲ್ಪ ಬಂದಿರತಕ್ಕಂಥ ಲಾಭದಿಂದ ಈ ಒಂದು ಪಿಕಪ್ ಗಾಡಿನ ತೆಗೆದುಕೊಂಡಿರ್ತಾರೆ. ಪಿಕಪ್ ಮೈಲೇಜ್ ಬಂದುಬಿಟ್ಟು 19.5 ಮೈಲೇಜ್ ಕೊಡುತ್ತೆ. ಆ್ಯಂಡ್ 25.51 ಕೆಪಾಸಿಟಿಯಲ್ ಇಂಜಿನ್ ಕೂಡ ಇದರಲ್ಲಿ ಇದೆ. ಆ್ಯಂಡ್ 1146 cc ಇಂಜಿನ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಸ್ನೇಹಿತರೆ, CC4 ಟೈಪ್ ಆಫ್ ಪೆಟ್ರೋಲ್ ಆ್ಯಂಡ್ CNG ಟ್ರಾನ್ಸ್ಲೇಟ್ ಮ್ಯಾನ್ಯುವಲಿ ಮ್ಯಾನುಫ್ಯಾಕ್ಚರಿಂಗ್ 5 ಸೀಟ್ಸ್ ಅವೈಲಬಿಲಿಟಿ ಇದೆ. ಸ್ನೇಹಿತರೆ, ಬ್ಯಾಕ್ ಸೈಡಲ್ಲಿ. ಆ್ಯಂಡ್ ಇಲ್ಲಿ ಎಕ್ಸ್ಟ್ರಾ ಆಗಿರ್ತಕ್ಕಂಥ ಒಳಗಡೆ ಫೀಚರ್ಸ್ ನೋಡ್ಕೊಳ್ಬೋದು. ಸ್ಟೇರಿಂಗ್ ವಿತ್ ಸ್ಮೂತ್ ಆಗಿರ್ತಕ್ಕಂಥ ಸ್ಟೇರಿಂಗು. ಆ್ಯಂಡ್ ಇಲ್ಲಿ ಪ್ರಸ್ತುತ 1 2 3 4 5 ಪ್ಲೇಸಲ್ಲಿ ಒಂದು ಎಕ್ಸ್ಟ್ರಾ ಆಗಿರ್ತಕ್ಕಂಥ ಆ್ಯಡ್ ಮಾಡಿರ್ತಕ್ಕಂಥ ಫ್ಯೂಚರ್ ಕೂಡ ನೀವು ನೋಡ್ಕೊಳ್ಬೋದು. ಇದರೊಳಗಡೆ AC ಕೂಡ ಆ್ಯಕ್ಟಿವ್ ಆಗಿದೆ. ಆ್ಯಂಡ್ ಒಂದು ಡ್ರೈವರ್ ಸೇಫ್ಟಿಗೆ ಅಂತ ಅಂದ್ಬಿಟ್ಟು ಏರ್ ಬ್ಯಾಗ್ ಕೂಡ ಅಫೇರ್ ಮಾಡಿದ್ದಾರೆ ಆ್ಯಂಡ್ ಆ್ಯಡ್ ಮಾಡಿದ್ದಾರೆ ಡ್ರೈವರ್ಗೆ ಸೇಫ್ಟಿ. ಆ್ಯಂಡ್ ಈ ಕಡೆ ಪಕ್ಕದಲ್ಲಿ ಇನ್ನೊಬ್ಬ ಕೂತ್ಕೊಂಡ್ರೂ ಕೂಡ ಏನೂ ಪ್ರಾಬ್ಲಮ್ ಆಗೋಲ್ಲ, ಹಾಗಾಗಿ ಅವನಿಗೂ ಕೂಡ ಇನ್ನೊಂದು ಸೇಫ್ಟಿ ಮಾಡಿರ್ತಕ್ಕಂಥದ್ದು ನೀವೇ ನೋಡ್ಕೊಳ್ತಿದ್ರ ಬ್ಯಾಕ್ ಸೈಡಲ್ಲದು. ಆ್ಯಂಡ್ ಫ್ರಂಟ್ ಸೈಡಲ್ಲೂ ಕೂಡ ಈ ರೀತಿಯಾಗಿ ಕಾಣಿಸುತ್ತೆ. ಇದು ಅವ್ರ ಹತ್ರ ಇರತಕ್ಕಂಥ ಗಾಡಿ. ಅಂದರೆ ನಿಮಗೂ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ಅನ್ನೋದರಿಂದ ಹೇಳ್ತಿದ್ದೀನಿ. ಸೊ ತಡ ಮಾಡದೆ ಅವ್ರನ್ನ ಪಡ್ಕೊಳ್ಳಿ, ಅವ್ರನ್ನ ಮದುವೆ ಆಗಿ ಅಥವಾ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ಒಟ್ನಲ್ಲಿ ಅವ್ರ ಹತ್ರ ಇರ್ತಕ್ಕಂಥ ದುಡ್ಡನ್ನ ಎಂಜಾಯ್ ಮಾಡಿ ಇಬ್ಬರು ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.